ನಾನು ವಜ್ರಕ್ರಿಯೆ ತಗೊಂಡಾಗ ಐ ವಾಸ್ ಟೋಟಲಿ ಇನ್ ಡಿಪ್ರೆಷನ್. ಫಸ್ಟ್ ಡೇ ನಾನು ನಿಮ್ಮ ಹತ್ರ ಆಲ್ಮೋಸ್ಟ್ ಹತ್ತಿದ್ದೆ, ಅಂದರೆ ಫೈನಲ್ ಸ್ಟೇಜ್ ಆಫ್ ದ ಲೈಫ್ ಅನ್ನೋ ಥರ ಹೋಗ್ಬಿಟ್ಟಿದ್ದೆ. ಅದೊಂದು ನನಗೆ ಲೈಫಿನ ಟರ್ನಿಂಗ್ ಪಾಯಿಂಟ್. ಪರ್ಸನಲ್ ಇಶ್ಯೂಸಿಂದ ಬ್ಯಾಕ್ ಪೇನು, ಸಯಾಟಿಕಾ, ಆಲ್ಮೋಸ್ಟ್ ಲೆಫ್ಟ್ ಸೈಡ್ ಸ್ಟಾರ್ಟಿಂಗ್ ಫ್ರಮ್ ಹಿಯರ್ ಟು ಡೌನ್. ಏನೋ ಗೊತ್ತಿಲ್ಲ, 11 ಡೇಸಲ್ಲಿ ಏನಾಯ್ತು ನನಗೆ ಅಂತಲೂ ಗೊತ್ತಿಲ್ಲ. ನನ್ನ ಲೈಫಿನ ಟರ್ನಿಂಗ್ ಪಾಯಿಂಟ್. ಈ 1 ಇಯರಲ್ಲಿ ನಾನಾಗಿದ್ದೀನಿ, ಇಂಡಿಪೆಂಡೆಂಟ್ ಆಗಿ ಬದುಕ್ತಿದ್ದೀನಿ ನನ್ನ ಮಗಳ ಜೊತೆಗೆ. ತುಂಬ ಅಂದರೆ ತುಂಬ ಹೆಲ್ಪ್ಫುಲ್ ಆಗಿದೆ ನನಗೆ. ಒಂದು ದಿವಸನೂ ನಾನು ಬಿಡಲ್ಲ ವಜ್ರಕ್ರಿಯೆ, ಬಿಟ್ರೆ ನಂಗೆ ನಿದ್ದೆ ಬರಲ್ಲ. ಹಾಗಾಗಿ ನಾನು ಮಾಡ್ತೀನಿ. ಖುಷಿ ಆಯ್ತು. ಯಾರೋ ನಿಮ್ಮ ಅಣ್ಣ ತಮ್ಮ ಜಾಯ್ನ್ ಆಗಿರಲ್ಲ? ಹಾಂ, ಲಾಸ್ಟ್ ಬ್ಯಾಚಲ್ಲಿ ನನ್ನ ತಮ್ಮ ಜಾಯ್ನ್ ಆಗಿದ್ದ. ಖುಷಿಯಾಗಿ ಬದುಕಬೇಕು. ಸೊ ನಮ್ಮನ್ನು ಕಳ್ಕೊಂಡು ಪಡೆಯೋದು ಏನೂ ಇಲ್ಲ ಜಗತ್ತಿನಲ್ಲಿ. ಸ್ವಂತಿಕೆ ಕಳ್ಕೊಂಡು ಜಗತ್ತಲ್ಲಿ ಪಡೆಯೋದು ಯಾವ ಸಂಪತ್ತೂ ಇಲ್ಲ. ಸೊ ಅನಗತ್ಯವಾಗಿ ಬೇಜಾರು ಮಾಡ್ಕೋಬಾರ್ದು. ಅದು ನಮಗೋಸ್ಕರ ಮಾಡ್ಕೊಂಡ್ರೆ ಪರವಾಗಿಲ್ಲ, ಇನ್ನೊಬ್ರಿಗೋಸ್ಕರ ಮಾಡ್ಕೋಬಾರ್ದು. ಆರಾಮಾಗಿ ಬದುಕಿ. ಥ್ಯಾಂಕ್ ಯು. ಒಳ್ಳೆಯದಾಗಲಿ. ಹೆಸರು ನಿಮ್ಮದು? ಹೆಸರು ಅಶ್ವಿನಿ.